ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ದಿನ ಪೂಜಾದ ಹ್ಯಾಪಿ ಬರ್ಡೇ ಪೂಜಾ. Happy birthday, Pooja. All the best, Pooja. ನಿನ್ನ ಬರ್ಡೇಗೆ ಒಂದು ಸ್ಪೆಷಲ್ ಗಿಫ್ಟ್ನ ನಿನ್ನ ಫ್ರೆಂಡ್ ತಗೊಂಬಂದಿದ್ದಾರೆ. ಅನೂಪ್, ಮೊದಲನೇದಾಗಿ ಹ್ಯಾಪಿ ಬರ್ಡೇ ಪೂಜಾ. ಇಷ್ಟು ದಿನ ನನಗೆ ಸಾಥ್ ಕೊಟ್ಟಿದ್ದಕ್ಕೆ, ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದಕ್ಕೆ ಎಲ್ಲದಕ್ಕೂ ತುಂಬ ಥ್ಯಾಂಕ್ ಯು. ಹಾಗೆ ನಮ್ಮ ಅಮ್ಮನೂ ಥ್ಯಾಂಕ್ಸ್ ಹೇಳೋಕ್ಕೆ ನಮ್ಮ ಅಮ್ಮನ ಕಡೆಯಿಂದ ಒಂದು ಗಿಫ್ಟ್ ಬಂದಿದೆ. ಕ್ಯೂಟ್. ಇದನ್ನ ಹಾಕೋ ನಾಳೆ, ಓಕೆನಾ? ಮರಿದೆ ಹಾಕೋ. ಒಂದು ಕ್ಯೂಟ್ ಆಗಿರೋ ಫ್ರಾಕ್ನ ಗಿಫ್ಟ್ ಸಿಕ್ಕಿದೆ. ಇನ್ನೊಂದು ಗಿಫ್ಟು ಕಣ್ಮುಚ್ತೀನಿ ಕಣೋ. ಹ್ಯಾಪಿ ಬರ್ಡೇ ಪೂಜಾ. ಇದು ನನ್ನ ಕಡೆಯಿಂದ ಪೂಜೆಗೆ ಸೈಕಲ್. ಯಾಕಂದರೆ ನನಗೆ ಗೊತ್ತು, ಅವಳು ಸ್ಕೂಲ್ಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗುವಾಗ ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಹೋಗ್ತಾಳೆ. ಆ ಬಿಸಿಲಲ್ಲಿ ಬೆಳಗ್ಗೆ ಎಲ್ಲ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಅವಳ ಈ ಕಷ್ಟನ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಸೈಕಲ್ ಕೊಟ್ಟಿದ್ದೀನಿ. That's so thoughtful, yeah. ಹೆಂಗ ಅನ್ಸ್ತು ನಿಂಗೆ ಗಿಫ್ಟು? ತುಂಬ ಖುಷಿ ಆಯ್ತು. ಅನು, ಅಣ್ಣ, ನಾನೇನು ಗಿಫ್ಟ್ ತಂದಿಲ್ಲ. ಐ ಜಸ್ಟ್ ವಾಂಟ್ ಟು ಗಿವ್ 25,000 ಸೊ ದಟ್ ಅವ್ರು ಏನು ಬೇಕಂತ ಹೇಳಿ. ಓಕೆ, ಹತ್ತು ಸೈಕಲ್ ಬಿಡೋ ಗಾಡಿನ. ತಗೊಂಬನ್ರೋ ಕೇಕ್ನ. ಲೆಟ್ಸ್ ಸೆಲೆಬ್ರೇಟ್ ಪೂಜಾಸ್ ಬರ್ಡೇ. ಹ್ಯಾಪಿ ಬರ್ಡೇ ಪೂಜಾ, ಹುಟ್ಟುಹಬ್ಬದ ಶುಭಾಶಯಗಳು. Once again, happy birthday, Pooja! ಅನೂಪ್ ಪೂಜಾರ ಪರ್ಫಾರ್ಮೆನ್ಸ್ಗೆ ರಾಘು, ನಿಮ್ಮ ಸ್ಕೋರ್ಸ್ 9. ಜನಿಯಾಜಿ 8.5. 8.5. 17.5 ಅನೂಪ್ ಹಾಗೂ ಪೂಜಾ ನಿಮ್ಮ ಸ್ಕೋರ್ಸ್ ಆಗಿದೆ. ನಿಮ್ಮ ಸ್ಕೋರ್ಸ್ ಅನ್ನ ಶಿವಣ್ಣ ಅವರು ಸೀಕ್ರೆಟ್ ಆಗಿ ಬರೆದು ಆ ಸೀಕ್ರೆಟ್ ಬೌಲ್ಗೆ ಹಾಕ್ತಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸಾಪ ಯಾ ಹೂವಾ? ಏನಿಲ್ಲ. ಎಷ್ಟು ಕ್ಯೂಟ್ ಆಗಿದ್ದ, ಸಡನ್ ಆಗಿ ಸೈಕೋ ಆಗ್ಬಿಟ್ಟವನೆ. ಬಟ್ ಈವನ್ ಆಸ್ ಅ ಸೈಕೋ, ಯುವರ್ ಪರ್ಫಾರ್ಮೆನ್ಸ್ ವಾಸ್ ಅಮೇಝಿಂಗ್. ಈ ಸುಬ್ನ ನೀವೆಲ್ಲರೂ ಡಾನ್ಸರ್ ಆಗಿ ನೋಡಿರ್ತೀರ, ಫಸ್ಟ್ ಟೈಮ್ ಆಕ್ಟರ್ ಆಗಿ ನೋಡಿದಿರ. ಈ ಸುಬ್ನ ಏನ್ ಆಕ್ಟಿಂಗ್ ಮಾಡ್ತಾವನೆ, ಲವ್ಲಿ. ಧನ್ಯಾಜಿ ಮೇಡಮ್, ನಾನು ಡಿಕೆಡಿನಲ್ಲಿ ನೋಡಿದಂಥ ಒನ್ ಆಫ್ ದ ಫೈನೆಸ್ಟ್ ಕ್ರಿಯೇಷನ್ ಇದು. ಇವತ್ತವರೆಗೂ ಎಷ್ಟು ಸೀಸನ್ ನಾನು ಇದ್ದಿದ್ದೀನಿ. ಏನಕ್ಕೆ ಅಂತಂದ್ರೆ, ನಾನು ಇಷ್ಟು ದಿನ ಏನ್ ಅನ್ಕೊಂಡಿದ್ದೆ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಯಾವುದೇ ಸೀನ್ ಕೊಟ್ರು
Yes. ಮ್ಯೂಸಿಕ್ ಚೇಂಜ್ ಮಾಡಿ ಆ ಸೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಇಫ್ ಇಟ್ ಇಸ್ ಅ ಕಾಮಿಡಿ ಸೀನ್ ಆಲ್ಸೋ ಅದನ್ನ ಹಾರರ್ ತರ ಚೇಂಜ್ ಮಾಡ್ಬೋದು ಮ್ಯೂಸಿಕ್ ಅಲ್ಲಿ. ಬಟ್ ಒಂದು ಕೊರಿಯೋಗ್ರಾಫಿನಲ್ಲಿ ಒಂದು ಹಾಡಿನ ದಿಕ್ಕೇ ಚೇಂಜ್ ಮಾಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಹ್ಯಾರಿ ಪಾಟರ್ ರವಿ ಮಾಸ್ಟರ್. ಈ ಸ್ಟೋರಿ ನನಗೆ ಹೇಳಿದಾಗ ನಾನು ಮಾಡಿದ್ದು ಬೇರೆ ಸಿಚುವೇಶನ್ಗೆ, ಬಟ್ ಇದು ಒಬ್ಬ ಸೈಕೋ ಮೇಲೆ ಶೂಟ್ ಮಾಡ್ಬೋದು ಈ ಹಾಡು, ಅದಕ್ಕೊಂದು ಕತೆ ಇಟ್ಟು ಆ ಸೈಕೋ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ನು ಇನ್ನೊಂದು ಹುಡುಗಿಗೆ ಹೇಳ್ತಾ ಇದ್ದಾನೆ, ನನ್ನ ಹಾಜರಿ ನಿನ್ ಲೈಫಲ್ಲಿ ಮರ್ತೋಯ್ತಾ, ಏನಕ್ಕಂದ್ರೆ ನೀನ್ ನನಗೆ ಮೋಸ ಮಾಡಿದ್ಯಾ. ಅದನ್ನ ಈ ರೀತಿನಲ್ಲಿ ಆ ಲಿರಿಕ್ಸ್ ನ ಈ ತರ ಕನ್ವರ್ಟ್ ಮಾಡಿ ಅದು ಎಕ್ಸ್ಪೆರಿಮೆಂಟಲ್ 100% ಈ ಸಿಚುವೇಶನ್ಗೆ ಸಾಂಗ್ ಮಾಡ್ದಂಗಿತ್ತು. ಕೊರಿಯೋಗ್ರಾಫಿಯಿಂದ ಸಾಂಗ್ ಚೇಂಜ್ ಆಗುತ್ತೆ ಅಂತ ನನ್ನ ಇಷ್ಟು 20 ವರ್ಷ ಮ್ಯೂಸಿಕ್ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಇವತ್ತೇ ಅಪ್ಪ ಗೊತ್ತಾಗಿದೆ. ಅದಕ್ಕೆ ಹೇಳಿದೆ ಒನ್ ಆಫ್ ದ ಫೈನೆಸ್ಟ್ ಕ್ರಿಯೇಷನ್ಸ್ DKD ನಲ್ಲಿ ನಾನು ನೋಡಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹ್ಯಾಟ್ಸ್ ಆಫ್ ಯು. ತುಂಬಾ ಖುಷಿ ಆಗ್ತದೆ ಸರ್ ನಿಮ್ಮ ಬಾಯಿಂದ ಈ ತರ ಕೇಳಕ್ಕೆ. ತುಂಬಾ ಥಿನ್ ಲೈನ್, ಯಾರಾದ್ರೂ ಒಬ್ಬರು ಮಿಸ್ಟೇಕ್ ಮಾಡಿದ್ರು ನಾನು ನೋಡ್ತಿದ್ದೆ ಇವರಿಬ್ಬರು ಏನ್ ಮಾಡ್ತಾರೆ ಇದ್ರಲ್ಲಿ ಡಾನ್ಸ್ ಹೆಂಗೆ, ಯಾಕಂದ್ರೆ ಅವ್ನು ಟಾರ್ಚರ್ ಮಾಡ್ತಿದ್ರೆ ಸಂಜನಾ ವಾಸ್ ಜಸ್ಟ್ ಓವರ್ ಟೇಕಿಂಗ್ ಇಟ್. ಅದೆಲ್ಲ ನೀವೆಲ್ಲ ಮಾಡಿಲ್ಲ ಅಂದ್ರೆ ಅವ್ರು ಅನ್ಕೊಂಡಿದ್ದು ಕನ್ವೆ ಆಗ್ತಿರ್ಲಿಲ್ಲ. ಅದು ಯೂಸುಫು ಅಷ್ಟೇನೆ, ಅವ್ನು ಏನೂ ಮಾಡಕ್ ಆಗ್ತಿಲ್ಲ. ಬಟ್ ಸಂಜನಾ ಅವ್ಳು ನೋವು ಹೇಳ್ಕೊಂತಾನೆ, ನೀವು ಈ ಕಡೆ ಇವನಿಂದ ಬಿಡಿಸ್ಕೊಳಕ್ ಆಗ್ತಿಲ್ಲ, ಬಟ್ ಈ ಕಡೆನೂ ನೋಡ್ಬೇಕು, ಅದನ್ನ ಅವ್ನು ತೋರಿಸಿದ್ದ. ಈ ಕಡೆ ಹಿ ವಾಸ್ ಜಸ್ಟ್ ರೂಲಿಂಗ್. ತಾಪ ವಾಸ್ ಆನ್ ದ ಟಾಪ್, ಆನ್ ದ ಟಾಪ್. ಅದು ಹೆಂಗೆ ಅವ್ನು ಕನ್ನಡ ಗೊತ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿ ಈ ಹಾಡನ್ನ ಲಿರಿಕ್ಸ್ನ ಅರ್ಥ ಮಾಡ್ಕೊಂಡು ಹಿ ವಾಸ್ ಜಸ್ಟ್ ಕಿಲ್ಲಿಂಗ್ ಇಟ್. ಮೈಂಡ್ ಬ್ಲೋಯಿಂಗ್. 4 ಜನ ಸೇರಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಿರಾ ಅಂತ ನನ್ನ ಅನಿಸಿಕೆ. ಫೈರ್ ಅಲ್ಲ ತುಂಬಾ ಕಮ್ಮಿ. ಈ ಒಂದು ವಿಭಿನ್ನ ಪ್ರಯತ್ನದ ಬಗ್ಗೆ ಏನ್ ಹೇಳ್ತೀರಾ? ಶಶಾಂಕ್ ಬಂದಿರೋದು ಇಟ್ ಇಸ್ ಅ ಹೈಲೈಟ್. ಶಶಾಂಕ್ ಇರೋ ಸ್ಟೈಲ್ ಆಗ್ಲಿ, ಅವನಿಗಿರೋ ಕಾನ್ಫಿಡೆನ್ಸ್ ಆಗ್ಲಿ, ಸ್ಟೇಜ್ ಪ್ರೆಸೆನ್ಸ್ ಆಗ್ಲಿ, ಇವೆಲ್ಲೂ ಬಹಳ ಚೆನ್ನಾಗಿತ್ತು. ಮಾಸ್ಟರ್ ಡಿಸೈನಿಂಗ್ ಕೂಡ ಚೆನ್ನಾಗಿತ್ತು. ಯೂಶಲಿ ಒಂದು ಇಂಪ್ಯಾಕ್ಟ್ ಬರುತ್ತೆ ಗೊತ್ತಾ, ನಮ್ಮ ಅಮೋಘ್ ಆಮೇಲೆ ಹರ್ಷಿತಾ ಅವ್ರು ಡಾನ್ಸ್ ಮಾಡಿದಾಗ, ಆಮೇಲೆ ಇಡೀ ಗ್ರೂಪ್ ಇಂದ ಒಂದು ಇಂಪ್ಯಾಕ್ಟ್ ಇದೆ. ದೇರ್ ಇಸ್ ಎನ್ ಎನರ್ಜಿ. ಎಲ್ಲದರ ಸೇವಿಂಗ್ ಗ್ರೇಸೇ ಇವತ್ತು ಹರ್ಷಿತಾ ಅವಳು ಮಾಡಿದಂತ ಎಕ್ಸ್ಪ್ರೆಷನ್ಸ್, ಅವಳಿಗಿದ್ದಂತ ಎನರ್ಜಿ, ಅಂಡ್ ಶೀಸ್ ಅ ಟೆರಿಫಿಕ್ ಆಕ್ಟರ್. ಶಶಾಂಕ್ ಜೊತೆ ಮ್ಯಾಚ್ ಮಾಡೋದು ಅಮೋಘ್, ಇಟ್ ಇಸ್ ಯೋರ್ ಅಚೀವ್ಮೆಂಟ್, ಒನ್ ಆಫ್ ಯೋರ್ ಅಚೀವ್ಮೆಂಟ್ಸ್. ನಿಮ್ಮ ಇಂಪ್ರೂವ್ಮೆಂಟ್ಗೆ ಇದು ಸಾಕ್ಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್. ಎಲ್ಲ ಚೆನ್ನಾಗಿತ್ತು ಸಾಗರ್ ಮಾಸ್ಟರ್. ಎಲ್ಲೋ ಅದೇನೋ ಸಿಂಕ್ ಏನೋ ಹೊಡಿತೋ ಅಥವಾ ಆ ಪ್ರಾಪ್ ನ ಯೂಸ್ ಮಾಡೋದ್ರಲ್ಲಿ ಆ ಫ್ಲೋ ಕಟ್ ಆಯ್ತೋ ಏನೋ ಗೊತ್ತಿಲ್ಲ. ವೆರಿ ಮೈನ್ಯೂಟ್ ಪಾಯಿಂಟ್ ಇದು ಮಿಸ್ ಆಗಿರೋದು. ಸಣ್ಣ ಟೆಕ್ನೋ ಫೀಲ್ ಕೊಟ್ಟು ಅದನ್ನ ಮಾಡ್ಸೋಕೆ ಪ್ರಯತ್ನ ಪಟ್ಟಿದ್ದೀರಾ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ರಾಘು. ಈ ಪರ್ಫಾರ್ಮೆನ್ಸ್ಗೆ ಸ್ಕೋರ್ಸ್ ಏನು ಅಂತ ನೋಡೋಣ. ಓಕೆ ರಾಘು 9, ಜನ್ಯಾಜಿ 9.5. ಅಣ್ಣ ನಿಮ್ಮ ಸ್ಕೋರ್ಸ್ ಅನ್ನ ನೀವು ಹೇಳ್ಬೇಡಿ ಅಣ್ಣ, ಸೀಕ್ರೆಟ್ ಆಗಿ ಬರ್ದು ಆ ಬೌಲ್ ಅಲ್ಲಿ ಹಾಕಿ ಅಣ್ಣ. ಸೊ ಇವರಿಬ್ಬರ ಸ್ಕೋರ್ಸ್ ಪ್ರಕಾರ ನಿಮ್ಮ ಟೋಟಲ್ ಸ್ಕೋರ್ 18.5 ಆಗಿದೆ. ಅಣ್ಣನ ಸ್ಕೋರ್ಸ್ ಏನು ಅಂತ ನಮ್ಗೆ ಮುಂದಿನ ವಾರ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.